ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೋಜು. ಮ್ಯಾಕ್ಸ್ ಚಿತ್ರದ ಥಿಯೇಟ್ರಿಕಲ್ ಟೀಸರ್ ಇವತ್ತು ರಿಲೀಸ್ ಆಗಿದೆ. ಅದಲ್ಲದೆ 2 ಸಾಂಗ್ನ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಪ್ರಮೋಷನ್ನ ಶುರು ಮಾಡ್ಕೊಂಡಿದ್ದಾರೆ. ಡಿಸೆಂಬರ್ 25 ಅಂತ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಈ ವಿಡಿಯೋಲ್ಲಿ ಮಾತಾಡ್ತೀನಿ, ನನ್ನ ಅಭಿಪ್ರಾಯನ ತಿಳಿಸ್ತೀನಿ. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಯಾವಾಗ ಬೇಕಾದರೂ ಅನ್ಸಬ್ಸ್ಕ್ರೈಬ್ ಮಾಡ್ಬೋದು. ಮೊದಲನೇದಾಗಿ ಕಿಚ್ಚ ಸುದೀಪ್ ಅವರು 2 ವರ್ಷ ಆದಮೇಲೆ ಬಿಗ್ ಸ್ಕ್ರೀನ್ ಮೇಲೆ ವಾಪಸ್ ಬರ್ತಿದ್ದಾರೆ. ಅವರ ಪ್ರೀವಿಯಸ್ ಸಿನಿಮಾ ವಿಕ್ರಾಂತ್ ರೋಣ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಮಿಕ್ಸ್ಡ್ ರಿವ್ಯೂಸ್ ಬಂದಿತ್ತು. ಸೊ ಈಗ ಒಂದು ಬ್ಯಾಂಗ್ ಮುಖಾಂತರ ಮ್ಯಾಕ್ಸ್ ಚಿತ್ರದ ಮುಖಾಂತರ ಅವರು ಬಿಗ್ ಸ್ಕ್ರೀನ್ ಮೇಲೆ ವಾಪಸ್ ಬರ್ತಿದ್ದಾರೆ. ಸೊ ಅದರ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಆಲ್ರೆಡಿ ಶುರುವಾಗಿದೆ. ಕಿಚ್ಚ ಸುದೀಪ್ ಅವರು ಆಲ್ರೆಡಿ ಇಂಟರ್ವ್ಯೂಸ್ ಕೊಡ್ತಾ ಇದ್ದಾರೆ. ಅವರ ಬ್ಯುಸಿ ಸ್ಕೆಡ್ಯೂಲಲ್ಲಿ ಟೈಮ್ ಮಾಡಿಕೊಂಡು ಅವರ ಸಿನಿಮಾನ ಪ್ರಮೋಟ್ ಮಾಡ್ತಿದ್ದಾರೆ. ಸೊ ನಾನು ನೋಡಿರೋ 2 ಟೀಸರ್ 2 ಹಾಡುಗಳಲ್ಲಿ ನನ್ನ ಅಭಿಪ್ರಾಯನ ತಿಳಿಸ್ತೀನಿ. ಸೊ ನನಗೇನು ಅನಿಸ್ತು ಅಂದರೆ, ಕಿಚ್ಚ ಸುದೀಪ್ ಅವರು ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದ್ದಾರೆ. ಅವರು ಆ್ಯಕ್ಚುಲಿ ಅವ್ರು ನ್ಯಾಚುರಲಾಗೇ ಸ್ಟೈಲಿಶು. ಅವರು ಓಡಾಡೋ ರೀತಿ, ಎವ್ರಿ ಡೇ ಹೆಂಗೆ ರೆಡಿ ಆಗ್ತಾರೆ ಅದೇ ಸ್ಟೈಲಿಶ್ ಆಗಿರುತ್ತೆ. ಸೊ ಅದನ್ನು ಅವರು ಸ್ಕ್ರೀನ್ ಮೇಲೆ ತೋರಿಸ್ಬೇಕಷ್ಟೆ. ತುಂಬ ಕಮ್ಮಿ ಜನ ಅವರ ಸ್ಟೈಲ್ನ ಅವರು ಫುಲ್ ಪೊಟೆನ್ಷಿಯಲ್ ಅಲ್ಲಿ ಯುಟಿಲೈಸ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಆದರೆ ಈ ಸಿನಿಮಾದಲ್ಲಿ ಅವರು ಅನ್ಬಿಲೀವಬಲ್ ಆಗಿ ಕಾಣಿಸ್ತಿದ್ದಾರೆ, ಸ್ಟೈಲಿಶ್ ಆಗಿ ಕಾಣಿಸ್ತಿದ್ದಾರೆ ಸ್ಕ್ರೀನ್ ಮೇಲೆ. ಹಾಗೆ ಆ್ಯಕ್ಷನ್ ಪ್ಯಾಕ್ಟ್ ಆಗಿರುತ್ತೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಅವರು ರಿಲೀಸ್ ಮಾಡಿರೋ ಟೀಸರಲ್ಲಿ. ಸೊ ಏನು ಇನ್ಫಾರ್ಮೇಷನ್ ಇದೆ ಅಂದರೆ, ಒಂದು ನೈಟಲ್ಲಿ, ಒಂದು ರಾತ್ರಿ ನಡೆಯುವಂಥ ಕತೆ ಅಂತ. ಸೊ ಏನು ರಿವೀಲ್ ಮಾಡಿಲ್ಲ, ಅವರು ತುಂಬ ಸೀಕ್ರೆಟಿವ್ ಆಗಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ಈ ಸಿನಿಮಾದ ಬಗ್ಗೆ ಏನು ರಿವೀಲ್ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ಎಲ್ಲ ಸೀಕ್ರೆಟಿವ್ ಆಗಿ ಇಟ್ಕೊಂಡಿದ್ದಾರೆ. ಅದು ಒಂದು ರೀತಿಯಲ್ಲಿ ಒಳ್ಳೆಯದು. ಇನ್ನೊಂದು ರೀತಿಯಲ್ಲಿ ಜನನ ಪುಲ್ ಮಾಡೋದ್ರಲ್ಲಿ ಅವರು ಒಂದು ಸ್ವಲ್ಪ ಹಿಂಜರಿಬೋದು, ಈ ಥರ ಸೀಕ್ರೆಟಿವ್ ಆಗಿ ಇಟ್ಕೊಂಡ್ರೆ ಅಂತ. ಬಟ್ ಅವ್ರು ಬಿಟ್ಟಿರೋ 2 ಸಾಂಗೂ ಅದ್ಭುತವಾಗಿದೆ. ಒಂದು ಸ್ಲೋ ಮೋಷನ್ನಲ್ಲಿ ನೀವು ಸ್ಪೀಡ್ ಮಾಡ್ಕೊಂಡು ಕೇಳಿಸ್ಕೊಂಡ್ರೆ ಲಯನ್ಸ್ ರೋರ್ ಅಂತ, ಆ ಹಾಡನ್ನ ಇನ್ನೂ ಫಾಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಸ್ಪೀಡಲ್ಲಿ ಕೇಳಿಸ್ಕೊಂಡ್ರೆ ಇನ್ನೂ ಅದ್ಭುತವಾಗಿ ಕೇಳಿಸುತ್ತೆ ಅಂತ 2 ರೀತಿ ಬಿಟ್ಟಿದ್ದಾರೆ. ಅದಲ್ಲದೆ ಆ ಮೊದಲನೇ ಸಾಂಗು ಅದ್ಭುತವಾಗಿತ್ತು. ಕಿಚ್ಚ ಸುದೀಪ್ ಅವರು ಸ್ಕ್ರಿಪ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾಯಿದ್ದಾರೆ ಈ ನಡುವೆ. ಅದು ಕ್ಲಿಯರಾಗಿ ಗೊತ್ತಾಗ್ತದೆ. ಅವರು ಟೈಮ್ ತೊಗೊತಾ ಇದ್ದಾರೆ. ಅವ್ರಿಗೆ ಅರ್ಥ ಆಗಿದೆ ನಾವು ಕ್ವಾಲಿಟಿ ಪ್ರಾಡಕ್ಟ್ ಕೊಡಬೇಕು ಅಂತ. ಆದರೆ ಕ್ವಾಲಿಟಿ ಪ್ರಾಡಕ್ಟ್ ಅಲ್ಲದೆ ಪ್ರಮೋಷನ್ನು ಅದ್ಭುತವಾಗಿ ಮಾಡಬೇಕಾಗುತ್ತೆ, ಜಾಸ್ತಿ ಖರ್ಚು ಮಾಡಬೇಕಾಗುತ್ತೆ. ಹಾಗೆ ಅವ್ರಿಗಿಂತ ಮುಂಚೆ UI ಅನ್ನೋ ಸಿನಿಮಾ ರಿಲೀಸ್ ಆಗ್ತದೆ, ಉಪೇಂದ್ರ ಅವ್ರದ್ದು. ಸೊ ಅವ್ರು ಏನಕ್ಕೆ ಫಸ್ಟ್ ಆಫ್ ಆಲ್ ಈ 5 ದಿನದ ಗ್ಯಾಪಲ್ಲಿ ಬಂದಿದ್ದಾರೆ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ. ಕರೆಕ್ಟು, ಅವ್ರಿಗೆ ಹಾಲಿಡೇ ಗ್ಯಾಪ್ ಇದೆ, ಹಾಲಿಡೇ ಸೀಸನ್ ಇದೆ. ಸೊ ಅದನ್ನು ಯುಟಿಲೈಸ್ ಮಾಡ್ಕೊಬೇಕು ಅಂತ ಅವರಿಬ್ಬರು ಒಂದೇ ಟೈಮ್ ಬಂದಿದ್ದಾರೆ. ಆದರೆ ಇದರಿಂದ ನಿಜವಾಗ್ಲೂ ಥಿಯೇಟ್ರ್ ಓನರ್ಸ್ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಅವ್ರಿಗೆ ಅವ್ರು ಒನ್ ಮಂತ್ ಗ್ಯಾಪಲ್ಲಿ ಬಂದಿದ್ರೂ ಥಿಯೇಟ್ರ್ ಓನರ್ಸ್ಗೆ ಅದು ತುಂಬ ಉಪಯೋಗ ಆಗ್ತಾಯಿತ್ತು. ಈಗ ಇವರು ಒನ್ ಆಫ್ ದ ಬಿಗ್ ಸೂಪರ್ ಸ್ಟಾರ್ಸ್ ಕಿಚ್ಚ ಸುದೀಪ್ ಅವರು ಹಾಗೆ ಉಪೇಂದ್ರ ಅವರಿಬ್ಬರು 5 ದಿನದ ಟೈಮ್ ಸ್ಪ್ಯಾನಲ್ಲಿ 2 ಸಿನಿಮಾ ರಿಲೀಸ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ಅದು ಕಿಚ್ಚ ಸುದೀಪ್ ಅವರು 2 ವರ್ಷ ಆದ್ಮೇಲೆ ಬಿಗ್ ಸ್ಕ್ರೀನ್ ಮೇಲೆ ಬರ್ತಾಯಿದ್ದಾರೆ. ಅದಲ್ಲದೆ ಅವರ ನೆಕ್ಸ್ಟ್ ಸಿನಿಮಾ ಬಿಲ್ಲಾರಂಗ ಭಾಷಾ, ಅದಿನ್ನೂ ಎಷ್ಟು ವರ್ಷ ಆಗುತ್ತೆ ಗೊತ್ತಿಲ್ಲ, ಅದಿನ್ನೂ ಪ್ಲ್ಯಾನಿಂಗ್ ಸ್ಟೇಜಲ್ಲಿದೆ. ಸೊ ಈ ಥರ ಇದ್ದಾಗ ಇನ್ನೊಂದು ಚೂರು ಟೈಮ್ ಮಾಡಿಕೊಂಡು ಇಬ್ಬರು ಒಂದು ಆಪ್ಟಿಮಲ್ ಟೈಮಲ್ಲಿ ಬಂದಿದ್ರೇ ಕರೆಕ್ಟಾಗಿರ್ತಾಯಿತ್ತು. ಡಿಸೆಂಬರ್ ಕನ್ನಡ ಚಿತ್ರರಂಗಕ್ಕೆ ವೆರಿ ಲಕ್ಕಿ. ಯಾಕಂದರೆ ಬಿಗ್ ಹಿಟ್ಸ್ ಎಲ್ಲ ತುಂಬ ಸಿನಿಮಾಗಳು ಎಲ್ಲ ಡಿಸೆಂಬರಲ್ಲೇ ರಿಲೀಸ್ ಆಗಿರೋದು. ಸೊ ಇದೂ ಒಂದು ಕ್ರೈಟೀರಿಯಾ ಇರ್ಬೋದು. ಬಟ್ ಅವರು ಪ್ರೊಡ್ಯೂಸರ್ಸು ಹಾಗೆ ಹೀರೋಗಳು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಮಗೆ ಕ್ಲ್ಯಾಶ್ ಆಗದೆ ಇಬ್ಬರು ಒಂದೇ ಟೈಮಿಗೆ ಬರ್ತಾಯಿದ್ದಾರೆ. ಸೊ ಕಿಚ್ಚ ಸುದೀಪ್ ಅವರು ಅವರ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ನ ಆಕ್ಸಲರೇಟ್ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ UI ಚಿತ್ರ ರಿಲೀಸ್ ಆದಮೇಲೆ ಅದರ ರಿವ್ಯೂಸ್, ಅದ್ರ ಬಗ್ಗೆ ನ್ಯೂಸ್ ಇರುತ್ತೆ. ಮ್ಯಾಕ್ಸ್ ಬಗ್ಗೆ ಜನ ಮರ್ತೋಗ್ಬಿಡ್ಬೋದು. ಕಿಚ್ಚ ಸುದೀಪ್ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಮೇಲೆ ನನಗೆ ನಂಬಿಕೆ ಇದೆ. ಸೊ ಹೋಪ್ಫುಲಿ ಒಂದು ಒಳ್ಳೆ ಕಂಟೆಂಟ್ ಆಚೆ ಬಂದಿದೆ. ನಿಮಗೆ ನಾನು ಮಾಡ್ತಾರೋ ಕಂಟೆಂಟ್ ಇಷ್ಟ ಆಗ್ತಾರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಳ್ಳೆ ಕಂಟೆಂಟ್ ಬರ್ತಾ ಇರುತ್ತೆ ಈ ಚಾನಲಲ್ಲಿ. ಸೊ ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಚಿತ್ರಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ನಿಮ್ಮ ಪ್ರೀತಿಯ ಮೋಜೋ ಕಡೆಯಿಂದ ಟೇಕ್ ಕೇರ್.